ಮೂಡಾ ಸೈಟ್ ಹಗರಣದಲ್ಲಿ ಸಿಎಂಗೆ ಸಂಕಷ್ಟ ಶುರುವಾಗಿದೆ. ಈಗ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ನಾಳೆ ಅನುಮತಿಯನ್ನ ಕೇಳಲಾಗುತ್ತಾ. ರಾಜ್ಯಪಾಲ ಗೆಹ್ಲೋಟ್ರಿಂದ ಅನುಮತಿ ಸಾಧ್ಯತೆ ದಟ್ಟವಾಗಿ ಕಾಣ್ತಾ ಇದೆ. ಸದ್ಯ ಗವರ್ನರ್ ಗೆಹ್ಲೋಟ್ ದೆಹಲಿಯಲ್ಲಿದ್ದಾರೆ. ಗವರ್ನರ್ ನಾಳೆ ಬೆಂಗಳೂರಿಗೆ ಆಗಮಿಸುವಂತ ಸಾಧ್ಯತೆ ಇದೆ. ಸಿಎಂ ಸಿದ್ದರಾಮಯ್ಯನವರಿಗೆ ನಾಳೆ ಮಹತ್ವದ ದಿನವಾಗುವಂತ ಸಾಧ್ಯತೆ ಇದೆ. ಸಿಎಂ ಸಿದ್ದರಾಮಯ್ಯ ಕುಟುಂಬದ ವಿರುದ್ಧ ಕೇಳಿ ಬಂದಂತಹ ಮೂಡಾ ಹಗರಣ ಇದು. ಅಕ್ರಮ ಸೈಟ್ ಪಡೆದಿದ್ದಾರೆ ಎಂಬ ಗಂಭೀರ ಆರೋಪ ಅವ್ರ ಮೇಲಿದೆ. ಸಿಎಂ ವಿರುದ್ಧ ಗಂಭೀರ ಆರೋಪ ಮಾಡಿ ರಾಜ್ಯಪಾಲರಿಗೆ ದೂರನ್ನು ಕೊಡಲಾಗಿದೆ. ಆದರೆ ದೂರಿನ ಹಿನ್ನೆಲೆಯಲ್ಲಿ ಸಿಎಂಗೆ ಶೋಕಾಸ್ ನೋಟಿಸ್ ಅನ್ನು ಜಾರಿ ಮಾಡಿದ್ದಾರೆ. ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ರಿಂದ ನೋಟಿಸ್ ಜಾರಿಯಾಗಿದೆ. ನೋಟಿಸ್ ವಿರುದ್ಧ ಸಚಿವ ಸಂಪುಟ ನಿರ್ಣಯವನ್ನು ತೆಗೆದುಕೊಂಡಿದೆ. ರಾಜಭವನಕ್ಕೆ ಬಂದ ಬಳಿಕ ಪ್ರಾಸಿಕ್ಯೂಷನ್ಗೆ ಸಾಧ್ಯತೆ ದಟ್ಟವಾಗಿ ಕಾಣ್ತಾ ಇದೆ. ನಾಳೆ ಬರಬೇಕು, ಗವರ್ನರ್ ಬರಬೇಕು. ಅದಾದ ಬಳಿಕ ನಾಳೆ ಸಿಎಂ ಸಿದ್ದರಾಮಯ್ಯನವರಿಗೆ ಮಹತ್ವದ ದಿನವಾಗುವಂಥ ಸಾಧ್ಯತೆ ಇದೆ. ನೋಡಿ, ಈಗ ಸಿಎಂಗೆ ಮಂಡೆ ಬಿಸಿ ಶುರುವಾಗಿದೆ. ನಾಳೆ ಸೋಮವಾರ. ಸೊ ಹಾಗಾಗಿ ಇದು ಮಹತ್ವದ ದಿನ ಆಗುವಂಥ ಸಾಧ್ಯತೆ. ಏನು ಬೇಕಾದರೂ ಆಗಬಹುದು. ಸಿದ್ದರಾಮಯ್ಯನವರಿಗೆ ದೊಡ್ಡ ಮಟ್ಟದ ಅಭಿಮಾನಿ ಬಳಗ ಒಂದು ಕಡೆ ಇದ್ದರೆ, ಆದರೆ ತಪ್ಪು ಮಾಡಿದರೆ ಯಾರನ್ನೂ ಕೂಡ ಬಿಡೋದಿಲ್ಲ ಈ ಕಾನೂನು. ಸೊ ಹಾಗಾಗಿ ಸಿದ್ದರಾಮಯ್ಯನವರ ಕೊರಳಿಗೆ ಮೂಡಾ ಹಗರಣ ಉರುಳಾಗಿ ಪರಿಣಮಿಸುವಂಥ ಸಾಧ್ಯತೆ ದಟ್ಟವಾಗಿ ಕಾಣ್ತಾ ಇದೆ. ಆಗ ಸಿದ್ದರಾಮಯ್ಯನವರು ಏನು ಮಾಡಬೇಕು? ಬೇರೆ ದಾರಿ ಇಲ್ಲ. ಒಂದೋ ರಾಜೀನಾಮೆ ಕೊಡಬೇಕು, ಇಲ್ಲ ಕಾನೂನು ರೀತಿ ಹೋರಾಡಬೇಕು. ಬೇರೆ ಆಪ್ಷನ್ಗಳೇ ಇಲ್ಲ. ಮತ್ತೊಂದು ಕಡೆ ವಿಪಕ್ಷಗಳು ಸುಮ್ಮನೆ ಕೂತಿದಾವ? ಇಲ್ಲ. ಹಗರಣ ಸಂಬಂಧ ಸಿಎಂ ರಾಜೀನಾಮೆಗೆ ದೋಸ್ತಿ ಪಟ್ಟು ಹಿಡಿದಿದ್ದಾರೆ. ಈಗ ಕುಮಾರಸ್ವಾಮಿ ವಿಜಯೇಂದ್ರ ದೋಸ್ತಿ ನಾಯಕತ್ವದಲ್ಲಿ ಬೆಂಗಳೂರು ಟು ಮೈಸೂರು ಪಾದಯಾತ್ರೆಯ ಪರಿಣಾಮ ಏನಾಗ್ತಾ ಇದೆ ಅನ್ನುವಂಥದ್ದು ಕೂಡ ನೀವು ಪ್ರತಿದಿನ ರಿಪಬ್ಲಿಕ್ ಕನ್ನಡದಲ್ಲಿ ಗಮನಿಸ್ತಾ ಇದ್ದೀರಿ. ಒಟ್ಟಲ್ಲಿ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು ಅನ್ನೋ ಲೆಕ್ಕಾಚಾರ. ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಕೊಟ್ಟರೆ ಸಂಕಷ್ಟ ಫಿಕ್ಸು. ಸೊ ಅದನ್ನೇ ಹೇಳಿದ್ದವು. ಸಿದ್ದರಾಮಯ್ಯನವರಿಗೆ ನಾಳೆ ಏನಾದರೂ ಗವರ್ನರ್ ಬಂದು ಬೆಂಗಳೂರಿಗೆ ಪ್ರಾಸಿಕ್ಯೂಷನ್ಗೆ ಕೊಟ್ಟರೆ ಅವರಿಗೆ ಬೇರೆ ಆಪ್ಷನ್ನೇ ಇಲ್ಲ. ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟರೆ ಆಗ ಸಿಎಂಗೆ ನಾಳೆ ಕಂಟಕ ಕಟ್ಟಿಟ್ಟ ಬುತ್ತಿ. ಸಿದ್ದರಾಮಯ್ಯ ಎದುರು ಇರುವುದು ಎರಡೇ ಆಪ್ಷನ್ನು. ಒಂದು, ಕಾನೂನು ರೀತಿ ಹೋರಾಡಬೇಕು, ಇಲ್ಲ ಈ ಹಗರಣದಲ್ಲಿ ನಾನು ಭಾಗಿನೂ ಆಗಿಲ್ಲ, ಇದಕ್ಕೂ ನನಗೂ ಸಂಬಂಧನೂ ಇಲ್ಲ ಅಂಥೇಳಿ ಪ್ರೂವ್ ಮಾಡಬೇಕು, ಇಲ್ಲ ರಿಸೈನ್ ಮಾಡಿಬಿಟ್ಟು ತನಿಖೆಗೆ ಅವಕಾಶವನ್ನು ಮಾಡಿಕೊಡಬೇಕು, ತಲೆ ಬಾಗಬೇಕು, ರಿಸೈನ್ ಮಾಡಬೇಕು. ಬೇರೆ ಆಪ್ಷನ್ ಇಲ್ಲ. ಸಿದ್ದರಾಮಯ್ಯನವರ ಮುಂದಿನ ನಡೆ ಏನು? ಹಾಗಾದರೆ ಸಚಿವ ಸಂಪುಟದಲ್ಲಿ ನಿರ್ಣಯ ಏನು? ಶೋಕಾಸ್ ನೋಟಿಸ್ ಜಾರಿ ಆಗಿದೆ. ಹಾಗಾದರೆ ಅವರು ತೆಗೆದುಕೊಳ್ಳುವಂಥ ನಿರ್ಣಯ ಏನು? ತನಿಖೆಗೆ ಸಪೋರ್ಟ್ ಮಾಡ್ತಾರಾ? ರಾಜೀನಾಮೆ ಕೊಟ್ಟು ರಾಜ್ಯದ ಅವರ ಅಭಿಮಾನಿಗಳಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಶಾಕ್ ಕೊಡ್ತಾರಾ? ಅಥವಾ ಗವರ್ನರ್ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟರೆ ಏನೆಲ್ಲ ಆಗ್ಬೋದು? ಅದನ್ನೇ ಹೇಳಿದ್ದು ನಾವು. ನಾಳೆ ಸಿದ್ದರಾಮಯ್ಯನವರಿಗೆ ಮಹತ್ವದ ದಿನ ಅಂತೇಳಿ. ಎಸ್ ಸರ್. ನೋಡಿ, ಯಾದಗಿರಿ PSI ಪರಶುರಾಮ್ ನಿಗೂಢ ಸಾವನ್ನಪ್ಪಿದ್ದಾರೆ. ಈ ಸಂಬಂಧಪಟ್ಟಂತೆ ಸುದ್ದಿ ಏನು ಅಂತ ನೋಡೋಣ. ಯಾದಗಿರಿ PSI ಪರಶುರಾಮ್ ನಿಗೂಢ ಸಾವನ್ನಪ್ಪಿದ್ದಾರೆ. 108 ಅನುಮಾನಕ್ಕೆ ಈ ಒಂದು ಸಾವು ಎಡೆ ಮಾಡಿ ಕೊಡ್ತಾ ಇದೆ. ಒಂದು ಕಡೆ FIR ದಾಖಲಾಗಿದ್ದೇ ತಡ. ಶಾಸಕ ಮತ್ತು ಅವರ ಪುತ್ರ ಊರು ಬಿಟ್ಟಿದ್ದು CID ತಂಡ ಈಗ ಎಂಟ್ರಿ ಕೊಟ್ಟಿದೆ. ಈ ಸಂಬಂಧಪಟ್ಟಂತೆ ಒಂದು ರಿಪೋರ್ಟ್ ಇಲ್ಲಿದೆ. ಕಷ್ಟಪಟ್ಟು ಹೆಂಗೆ ಓದಿಸಿದ್ವಿ, ಹೆಂಗೆ ಜೋಪಾನ ಮಾಡಿದ್ವಿ, ಹೆಂಗೆ ಬಿಟ್ಟಿವಿ ಅನ್ನೋದು ಅದಕ್ಕೆ ಗೊತ್ತು, ನನಗೆ ಗೊತ್ತು. ಕಡ್ಲಿಂದ ಒಂದಿಟ್ಟು ಸಂಪತ್ತು ಇತ್ತು, ಆದ್ರೆ ಮಗನು ಕೊಡಲಿಲ್ಲ ದೇವರು. ಶಾಸಕ ಚನ್ನಾರೆಡ್ಡಿ ಪುತ್ರನಿಗೆ ಬಂಧನ ಭೀತಿ. PSI ಪರಶುರಾಮ್ ಕೇಸ್ನಲ್ಲಿ CID ಎಂಟ್ರಿ. PSI ಪರಶುರಾಮ್ ನಿಗೂಢ ಸಾವಿನ ಹಿಂದೆ ವರ್ಗಾವಣೆ ದಂಧೆ ಸದ್ದು ಮಾಡುತ್ತಿದೆ. ಇದಕ್ಕೆ ಪುಷ್ಟಿ ನೀಡುವಂತೆ ಒಂದೆಡೆ FIR ದಾಖಲಾಗುತ್ತಿದ್ದಂತೆ ಶಾಸಕ ಚನ್ನಾರೆಡ್ಡಿ ಹಾಗೂ ಅವರ ಪುತ್ರ ಪಂಪಣ್ಣಗೌಡ ಊರು ಬಿಟ್ಟಿದ್ದು ಹಾಲಿ ಶಾಸಕರಿಗೆ ಬಂಧನ ಭೀತಿ ಶುರುವಾಯಿತಾ ಅನ್ನೋ ಡೌಟ್ ಕ್ರಿಯೇಟ್ ಆಗಿದೆ.
ಇನ್ನು ತಮ್ಮ ಪತಿ ಸಾವಿಗೆ ಶಾಸಕ ಚೆನ್ನಾರೆಡ್ಡಿ ಮತ್ತು ಆತನ ಪುತ್ರನೇ ಕಾರಣ ಅಂತ ಪತ್ನಿ ಶ್ವೇತಾ ನೇರವಾಗಿ ಆರೋಪ ಮಾಡುತ್ತಿದ್ದಾರೆ. ಮತ್ತೊಂದು ಪ್ರಕರಣ, ಸರ್ಕಾರಕ್ಕೆ ಉರುಳಾಗೋ ಎಲ್ಲ ಲಕ್ಷಣಗಳು ದಟ್ಟವಾಗ್ತಿವೆ. ಮಗನ ಸಾವು ಒಪ್ಪಿಕೊಳ್ಳಲು ಆಗುತ್ತಿಲ್ಲ. ತನ್ನ ಸೊಸೆಗೆ ಬದುಕಲು ದಾರಿ ಮಾಡಿಕೊಡಬೇಕೆಂದು ಮೃತ PSI ಪರಶುರಾಮ ತಂದೆ ಜನಕಮುನಿ ಹೇಳಿದ್ದಾರೆ. ಈ ಥರ ಆಗಬಾರ್ದು. ಮುಂದೆ ಇದ್ದಂಥ ಅವ್ರ ಕುಟುಂಬಿಗೆ ಯಾವುದಾರ ಒಂದು ದಾರಿ ಬೇಕು. ಅದು ಆತಗ ಗೊತ್ತರೆ ನನಗೆ ಗೊತ್ತು. ಮಗಂದ ನಾವು ಕಷ್ಟಪಟ್ಟು ಹೆಂಗೆ ಓದಿಸಿದ್ವಿ, ಹೆಂಗೆ ಜೋಪಾನ ಮಾಡಿದ್ವಿ, ಹೆಂಗೆ ಬಿಟ್ಟಿವಿ ಅನ್ನೋದು ಆತಗ ಗೊತ್ತು, ನನಗೆ ಗೊತ್ತು. ಮಾಡಿ ಮತ್ತು ಓದಿಸಿದ್ವಿ. ಕಡ್ಲಿಂದ ಒಂದಿಟ್ಟು ಸಂಪತ್ತಿತ್ತು, ಆದ್ರೆ ಅವನು ಕೊಡಲಿಲ್ಲ ದೇವರು. ಇದರ ಬೆನ್ನಲ್ಲೇ ಪರಶುರಾಮ್ ಸಾವಿನ ಪ್ರಕರಣವನ್ನ ಸರ್ಕಾರ CIDಗೆ ನೀಡಿದೆ. ಯಾದಗಿರಿಗೆ ಲಗ್ಗೆ ಇಟ್ಟ CID DYSP ಪುನೀತ್ ನೇತೃತ್ವದ ತಂಡ ಅಗತ್ಯ ದಾಖಲೆ ಕಲೆ ಹಾಕ್ತಿದೆ. ಯಾದಗಿರಿ ನಗರ ಪೊಲೀಸರಿಂದ ಕೇಸ್ ಫೈಲ್ ಪಡೆದು CID ತನಿಖೆ ಚುರುಕುಗೊಳಿಸಿದೆ. ಇತ್ತ ಪರಶುರಾಮ್ ಮನೆಗೆ ಅಶೋಕ್ ಭೇಟಿ ನೀಡಿ ಸಾಂತ್ವನ ಹೇಳಿದ್ದಾರೆ. ವಿಪಕ್ಷ ನಾಯಕ ಅಶೋಕ್ ಜೊತೆ ಮಾಜಿ ಸಚಿವ ರಾಜು ಗೌಡ, ಹಾಲಪ್ಪ ಸೇರಿ ಹಲವರು ಭೇಟಿ ನೀಡಿದ್ದು ಮೃತರ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ದಾರೆ. ಸದ್ಯ ಇದೇ ಪ್ರಕರಣವನ್ನ ರಾಜಕೀಯವಾಗಿ ಬಳಸಿಕೊಳ್ಳಲು ಬಿಜೆಪಿ ಪ್ಲಾನ್ ಮಾಡ್ತಿದೆ. PSI ಪರಶುರಾಮ್ ನಿವಾಸಕ್ಕೆ ಬಿಜೆಪಿ ನಾಯಕರು ಸಾಲು ಸಾಲಾಗಿ ಎಂಟ್ರಿ ಕೊಡುತ್ತಿದ್ದು ಸರ್ಕಾರದ ವಿರುದ್ಧ ಈ ಪ್ರಕರಣವನ್ನ ಅಸ್ತ್ರವಾಗಿ ಪ್ರಯೋಗಿಸೋಕೆ ತಯಾರಿ ಮಾಡಿಕೊಳ್ಳುತ್ತಿವೆ. ನಾಗರಾಜ್, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ಇಲ್ಲಿರುವಂತ ಈ ಒಂದು ಗುಡ್ಡ ಕುಸಿದ ಪರಿಣಾಮ ಯಾವ ರೀತಿಯಾಗಿತ್ತು ಅಂತಂದ್ರೆ, ಗಂಗಾವಳಿ ನದಿ ಪಕ್ಕದಲ್ಲಿರುವಂತಹ ಉಳುವರ್ ಎನ್ನುವ ಗ್ರಾಮ ಸಂಪೂರ್ಣವಾಗಿ ಇವತ್ತು ನಾಶ ಆಗಿದೆ. ಮನೆ ಮಠ ಏನಿಲ್ಲ, ಎಲ್ಲ ಹೋಗ್ಬಿಟ್ಟಿದೆ. ಇವತ್ತು ರಿಪಬ್ಲಿಕ್ ಕನ್ನಡ ಮಾಡಿದಂತ ಒಂದು ವರದಿಯಿಂದಾಗಿ ಎಚ್ಚೆತ್ತುಕೊಳ್ಳುವಂತ ಕೆಲಸ ಸರ್ಕಾರ ಮಾಡಿದೆ, ಸಚಿವರು ಕೂಡ ಮಾಡಿದ್ದಾರೆ. 2 ಗಂಟೆಗೆ ಸುದ್ದಿ ಮೂಡಿಸಿದ್ದು 6 ಗಂಟೆಗೆ ಎಲ್ಲ ಸಚಿವರು ಮಿನಿಸ್ಟರ್ ಎಲ್ಲ ಬಂದು ಇಲ್ಲಿ ನೋಡೋಗಿದ್ದಾರೆ. ಎಲ್ಲಾ ಜನರಿಗೂ 1,20,000 ಮತ್ತೆ ಅವರಿಗೆ ಮನೆಗೆ 5 ಲಕ್ಷ. ಈ ಸುದ್ದಿಯನ್ನ ಎಲ್ಲ ಒಂದು ಅಧಿಕಾರಿಗಳಿಗೆ ಮುಡಿಸಿದ್ದಕ್ಕಾಗಿ ರಿಪಬ್ಲಿಕ್ ಕನ್ನಡ ಟಿವಿಗೆ ಧನ್ಯವಾದ ಹೇಳಿ ಇಷ್ಟಪಡ್ತೇವೆ. ಮನೆನೂ ಕೊಡ್ತೇವೆ, ಮಕ್ಕಳ ಶಿಕ್ಷಣಕ್ಕೆ ತೊಂದರೆ ಆಗದೆ ಇದ್ದಂಗೆ ಹೆಲ್ಪ್ ಮಾಡ್ತೇವೆ. 1,20,000 ಮನೆ ಯಾರ್ದ್ರ ಡ್ಯಾಮೇಜ್ ಆಗಿದೆ ಅದನ್ನ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ನಮ್ಮ ಕಷ್ಟಕ್ಕೆ ನೀವು ರಿಪಬ್ಲಿಕ್ ಕನ್ನಡದವರಾದಂತ ನೀವು ನೆರವಾಗಿರ್ತ ನಾವು ನಂಬಿದ್ದೇವೆ. ಅವರಿಗೆ ಸೂರನ್ನ ಕಲ್ಪಿಸಿ ಕೊಡೋವರೆಗೂ ಕೂಡ ರಿಪಬ್ಲಿಕ್ ಕನ್ನಡ ಅವರಿಗೆ ಧ್ವನಿಯಾಗಿ ನಿಲ್ಲುವಂತ ಕೆಲಸವನ್ನ ಮಾಡ್ತೇವೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.